ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ದಿನದಿಂದ ದಿನಕ್ಕೆ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಇತ್ತೀಚಿನ ಬೆಳವಣಿಗೆಯಲ್ಲಿ ಇರಾನ್ನ ಶಕ್ತಿಶಾಲಿ ಸೈನಿಕ ಘಟಕವಾದ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಇಸ್ರೇಲ್ನ ಪ್ರಮುಖ ಕೈಗಾರಿಕಾ ಕೇಂದ್ರವಾದ ಹೈಫಾ ನಗರದ ತೈಲ ಶುದ್ಧೀಕರಣ ಘಟಕವನ್ನ ಗುರಿಯಾಗಿಸಿ ದಾಳಿ ನಡೆಸಿದೆ. ಈ ದಾಳಿ ಮೊದಲು ಇರಾನ್ ರಾಜಧಾನಿ ತೆಹರಾನ್ ಪ್ರದೇಶದಲ್ಲಿರುವ ತೈಲ ಸಂಗ್ರಹ ಕೇಂದ್ರಗಳು ಮತ್ತು ಇಂಧನ ಮೂಲ ಸೌಕರ್ಯಗಳ ಮೇಲೆ ನಡೆಸಿದ ದಾಳಿಗೆ ಪ್ರತಿಯಾಗಿ ನಡೆದಿದೆ ಎಂದು ಇರಾನ್ ಅಧಿಕಾರಿಗಳು ಹೇಳಿದ್ದಾರೆ. ಮಾಹಿತಿಯ ಪ್ರಕಾರ ಇಸ್ರೇಲ್ ವಾಯುಪಡೆ ಇತ್ತೀಚೆಗೆ ತೆಹರಾನ್ನಲ್ಲಿರುವ ಕೆಲವು ತೈಲ ಸಂಗ್ರಹ ಡಿಪೋಗಳು ಮತ್ತು ಇಂಧನ ವಿತರಣಾ ಕೇಂದ್ರಗಳನ್ನು ಗುರಿಯಾಗಿಸಿ ಬಾಂಬ್ ದಾಳಿ ನಡೆಸಿತ್ತು. ಈ ದಾಳಿಯ ನಂತರ ತೆಹರಾನ್ ನಗರದಲ್ಲಿ ಭಾರೀ ಬೆಂಕಿ ಕಾಣಿಸಿಕೊಂಡಿದ್ದು, ಕಪ್ಪು ಹೊಗೆ ಆಕಾಶಕ್ಕೆ ಏರಿದ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದವು. ಇದಕ್ಕೆ ಪ್ರತಿಯಾಗಿ ಇರಾನ್ ತನ್ನ ಕ್ಷಿಪಣಿ ಹಾಗೂ ಡ್ರೋನ್ ದಾಳಿಗಳನ್ನು ಪ್ರಾರಂಭಿಸಿತು. ಇರಾನ್ನ ಸೈನಿಕ ಸಂಸ್ಥೆ IRGC ನೀಡಿದ ಹೇಳಿಕೆಯ ಪ್ರಕಾರ ಇಸ್ರೇಲ್ನ ಉತ್ತರ ಭಾಗದಲ್ಲಿರುವ ಹೈಫಾ ನಗರದ ದೊಡ್ಡ ತೈಲ ಶುದ್ಧೀಕರಣ ಘಟಕವನ್ನ ಗುರಿಯಾಗಿಸಿ ನಿಖರ ದಾಳಿ ನಡೆಸಲಾಗಿದೆ. ಹೈಫಾ ನಗರವು ಇಸ್ರೇಲ್ನ ಪ್ರಮುಖ ಕೈಗಾರಿಕಾ ಮತ್ತು ಬಂದರು ಕೇಂದ್ರವಾಗಿದೆ. ಅಲ್ಲಿರುವ ತೈಲ ಶುದ್ಧೀಕರಣ ಘಟಕ ದೇಶದ ಇಂಧನ ಉತ್ಪಾದನೆಯಲ್ಲಿ ಮಹತ್ವದ ಪಾತ್ರ ವಹಿಸ್ತಾ ಇದೆ. ಈ ಕಾರಣದಿಂದಾಗಿ ಈ ಪ್ರದೇಶವನ್ನ ಇಸ್ರೇಲ್ನ ಅತ್ಯಂತ ಪ್ರಮುಖ ಆರ್ಥಿಕ ಮತ್ತು ತಂತ್ರಜ್ಞಾನದ ಗುರಿಗಳಲ್ಲೊಂದು ಎಂದು ಪರಿಗಣಿಸಲಾಗ್ತಿದೆ. ದಾಳಿಯ ವೇಳೆ ಹೈಫಾ ನಗರದಲ್ಲಿ ಎಚ್ಚರಿಕಾ ಸೈರನ್ಗಳು ಮೊಳಗಿದವು ಎಂದು ವರದಿಗಳು ತಿಳಿಸಿವೆ. ಇಸ್ರೇಲ್ನ ವಾಯು ರಕ್ಷಣಾ ವ್ಯವಸ್ಥೆ ಹಲವಾರು ಕ್ಷಿಪಣಿಗಳನ್ನ ತಡೆಹಿಡಿಯಲು ಪ್ರಯತ್ನಿಸಿತು. ಆದರೂ ಕೆಲವು ಕ್ಷಿಪಣಿಗಳು ಗುರಿಯ ಸಮೀಪದಲ್ಲಿ ಸ್ಫೋಟಗೊಂಡಿವೆ ಎಂಬ ವರದಿಗಳು ಹೊರಬಂದಿವೆ. ಈ ಘಟನೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮತ್ತಷ್ಟು ವಿಸ್ತರಿಸುವ ಭೀತಿ ಉಂಟು ಮಾಡಿದೆ. ಈಗಾಗಲೇ ಇರಾನ್ ಮತ್ತು ಇಸ್ರೇಲ್ ನಡುವೆ ಹಲವು ದಿನಗಳಿಂದ ಕ್ಷಿಪಣಿ ದಾಳಿ, ಡ್ರೋನ್ ದಾಳಿ ಹಾಗೂ ವಾಯು ದಾಳಿಗಳು ಮುಂದುವರಿತಾ ಇವೆ. ಇಸ್ರೇಲ್ ಸೇನೆ ಹೇಳುವಂತೆ ಇರಾನ್ನ ಇಂಧನ ಮೂಲ ಸೌಕರ್ಯಗಳನ್ನ ಗುರಿಯಾಗಿಸಿ ನಡೆಸಿರುವಂತಹ ದಾಳಿಯ ಉದ್ದೇಶ ಇರಾನ್ನ ಸೈನಿಕ ಸಾಮರ್ಥ್ಯವನ್ನ ದುರ್ಬಲಗೊಳಿಸೋದು ಎಂದು. ಇಂಧನ ಸಂಗ್ರಹ ಮತ್ತು ವಿತರಣೆ ವ್ಯವಸ್ಥೆಗಳು ಇರಾನ್ನ ಸೈನಿಕ ಕಾರ್ಯಾಚರಣೆಗಳಿಗೆ ಪ್ರಮುಖ ಆಧಾರವಾಗಿವೆ ಎಂದು ಇಸ್ರೇಲ್ ಹೇಳಿದೆ. ಆದರೆ ಇರಾನ್ ಈ ದಾಳಿಯನ್ನ ನೇರ ಆರ್ಥಿಕ ದಾಳಿ ಎಂದು ಪರಿಗಣಿಸಿದೆ. ಇಸ್ರೇಲ್ ತೈಲ ಮೂಲ ಸೌಕರ್ಯಗಳ ಮೇಲೆ ದಾಳಿ ನಡೆಸಿರೋದ್ರಿಂದ ತಾವು ಕೂಡ ಇಸ್ರೇಲ್ನ ಪ್ರಮುಖ ಇಂಧನ ಕೇಂದ್ರಗಳನ್ನ ಗುರಿಯಾಗಿಸ್ತೇವೆ ಎಂದು ಇರಾನ್ ಮುಂಚೆಯೇ ಎಚ್ಚರಿಕೆ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಹೈಫಾ ತೈಲ ಶುದ್ಧೀಕರಣ ಘಟಕದ ಮೇಲೆ ನಡೆದಿರುವಂತಹ ದಾಳಿ ಎರಡು ದೇಶಗಳ ನಡುವಿನ ಸಂಘರ್ಷದಲ್ಲಿ ಹೊಸ ತಿರುವು ತಂದಿದೆ. ವಿಶ್ಲೇಷಕರು ಹೇಳುವಂತೆ ಈಗ ಈ ಯುದ್ಧ ಕೇವಲ ಸೈನಿಕ ನೆಲೆಗಳು ಅಥವಾ ಕ್ಷಿಪಣಿ ಘಟಕಗಳ ಮೇಲೆ ನಡೆಯುವ ದಾಳಿಗಳಷ್ಟೇ ಅಲ್ಲ, ಬದಲಾಗಿ ಆರ್ಥಿಕ ಮೂಲಸೌಕರ್ಯಗಳ ಮೇಲೂ ಕೂಡ ದಾಳಿ ನಡೀತಾ ಇರೋದು ಪರಿಸ್ಥಿತಿಯನ್ನ ಇನ್ನಷ್ಟು ಗಂಭೀರವಾಗಿಸಿದೆ. ತೈಲ ಶುದ್ಧೀಕರಣ ಘಟಕಗಳ ಮೇಲೆ ದಾಳಿ ನಡೆದಿರೋದ್ರಿಂದ ಜಾಗತಿಕ ಇಂಧನ ಮಾರುಕಟ್ಟೆಯ ಮೇಲೂ ಕೂಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಮಧ್ಯಪ್ರಾಚ್ಯವು ವಿಶ್ವದ ಪ್ರಮುಖ ತೈಲ ಉತ್ಪಾದನಾ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಉಂಟಾಗುವ ಯಾವುದೇ ಸಂಘರ್ಷ ಜಾಗತಿಕ ಆರ್ಥಿಕತೆಯ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ಇದೀಗ ಜಗತ್ತಿನ ಹಲವು ರಾಷ್ಟ್ರಗಳು ಈ ಸಂಘರ್ಷವನ್ನ ತಗ್ಗಿಸಲು ಕರೆ ನೀಡುತ್ತಿವೆ. ಆದರೆ ಇನ್ನೊಂದೆಡೆ ಇರಾನ್ ಮತ್ತು ಇಸ್ರೇಲ್ ಎರಡೂ ದೇಶಗಳು ತಮ್ಮ ದಾಳಿಗಳನ್ನ ಮುಂದುವರಿಸ್ತಾ ಇರೋದ್ರಿಂದ ಯುದ್ಧ ಶೀಘ್ರದಲ್ಲಿ ನಿಲ್ಲುವ ಲಕ್ಷಣಗಳು ಕಾಣಿಸ್ತಿಲ್ಲ. ಒಟ್ಟಾರೆ ಹೈಫಾ ತೈಲ ಶುದ್ಧೀಕರಣ ಘಟಕದ ಮೇಲೆ ನಡೆದ ದಾಳಿ ಮಧ್ಯಪ್ರಾಚ್ಯದ ಈ ಯುದ್ಧವನ್ನ ಮತ್ತಷ್ಟು ಗಂಭೀರ ಹಂತಕ್ಕೆ ತಳ್ಳಿದಂತಾಗಿದೆ. ಮುಂದಿನ ದಿನಗಳಲ್ಲಿ ಈ ಸಂಘರ್ಷ ಯಾವ ಮಟ್ಟಿಗೆ ವಿಸ್ತರಿಸುತ್ತದೆ ಎಂಬುದನ್ನ ಜಗತ್ತು ಕಾತರದಿಂದ ಗಮನಿಸ್ತಾ ಇದೆ. Subscribe to One India and never miss an update. Download the One India app now.